ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತು ಒಂದು ಕ್ವಿಕ್ ಆಗುವಂತ ಈಸಿ ಆಗಿರುವಂತ 15 ರಿಂದ 20 ನಿಮಿಷದಲ್ಲಿ ಆಗುವಂತ ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಲಂಚ್ಗೆ ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ. ಇದಕ್ಕೆ 4 ಟೊಮೊಟೊ ತಗೊಂಡಿದ್ದೀನಿ. ದಪ್ಪದು 4 ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊ ಇತ್ತು. 4 ಟೊಮೊಟೊ ತಗೊಂಡಿದ್ದೀನಿ. 2 ಕಪ್ ರೈಸ್ ತಗೊಂಡಿದ್ದೀನಿ. ತೆಂಗಿನಕಾಯಿ ತುರಿ, ಒಂದು 1/4 ಬೌಲ್ ಅಷ್ಟು ತೆಂಗಿನಕಾಯಿ ತುರಿ, ಒಂದು ದೊಡ್ಡದು ಆನಿಯನ್, ಒಂದು 3 ರಿಂದ 4 ಗ್ರೀನ್ ಚಿಲ್ಲಿ, ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಸ್ವಲ್ಪ, ಒಂಚೂರು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿರೋದು. ಇಷ್ಟು ಬೇಕಿರೋದು ಟೊಮೊಟೊ ಬಾತ್ಗೆ. ತುಂಬಾ ಬೇಗ ಆಗುತ್ತೆ. ಒಗ್ಗರಣೆ ಹಾಕೋಕೆ ಒಂದ್ ಸ್ವಲ್ಪ ಸಾಸಿವೆ ಮತ್ತೆ ಕಡಲೆಬೇಳೆ ಬೇಕು ಮಸಾಲಾ ಬೌಲ್ ಅಲ್ಲಿ, ಅದನ್ನ ಇಟ್ಕೊಂಡಿದೀನಿ. ಇಲ್ಲಿ 1 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಒಂದ್ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಟೊಮೊಟೊ ಬಾತ್ಗೆ. ಸೊ 3 ಟೇಬಲ್ ಸ್ಪೂನ್ ಅಟ್ಲೀಸ್ಟ್ ಹಾಕಿ ಚೆನ್ನಾಗಿರುತ್ತೆ. ಕುಕ್ಕರ್ ಅಲ್ಲಿ ಎಣ್ಣೆ ಕಾಯಕ್ ಇಟ್ಟಿದ್ದೀನಿ. ಎಣ್ಣೆ ಕಾಯ್ತು, ಅದಕ್ಕೆ 1/2 ಟೀ ಸ್ಪೂನ್ ಅಷ್ಟು ಸಾಸಿವೆ ಸಿಡ್ದಾಗ 2 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ತಿದ್ದೀನಿ. ಕಡಲೆಬೇಳೆ ಆಪ್ಷನಲ್, ನೀವು ಬೇಕಾದ್ರೆ ಹಾಕಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಕೆಲವರು ಹಾಕಲ್ಲ ಕಡಲೆಬೇಳೆ ಟೊಮೊಟೊ ಬಾತ್ಗೆ, ನನ್ಗೆ ಇಷ್ಟ, ಅದಕ್ಕೆ ಹಾಕ್ತೀನಿ. ಕಡಲೆಬೇಳೆ ಹಾಕಿ 10-15 ಸೆಕೆಂಡ್ ಸಾಕು. ಆಮೇಲೆ ಇದೆಲ್ಲ ಆಡ್ ಮಾಡಿ. ಚಕ್ಕೆ, ಲವಂಗ ಮತ್ತೆ ಬೆಳ್ಳುಳ್ಳಿ ಹಾಕಿ 10 ಸೆಕೆಂಡ್ ಆದ್ರೆ ಸಾಕು. ಆಮೇಲೆ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಹಾಕಿ. ಈರುಳ್ಳಿನ 2 ನಿಮಿಷ 3 ನಿಮಿಷ ಫ್ರೈ ಮಾಡಿ, ಸಾಫ್ಟ್ ಆಗೋವರೆಗೂ. ನೋಡಿ, ಇಷ್ಟು ಬೆಂದ್ರೆ ಸಾಕು, ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿದೆ. ಇವಾಗ ಟೊಮೊಟೊ ಹಾಕ್ಬೇಕು. ಟೊಮೊಟೊನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು 5 ನಿಮಿಷ ಅದು ಟೊಮೊಟೊ ಎಲ್ಲ ಸಾಫ್ಟ್ ಆಗುವಷ್ಟು ಬೇಯಿಸ್ಬೇಕು. ನೋಡಿ, ಇಷ್ಟು ಬೆಂದ್ರೆ ಸಾಕು. ಇವಾಗ ಅಕ್ಕಿ ಹಾಕೋಣ ಇದಕ್ಕೆ. ನೀರಲ್ಲಿ ಅಕ್ಕಿನ 2 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕಿ. ಈಗ ಅಕ್ಕಿ ಹಾಕದ್ಮೇಲೆ 2 ರಿಂದ 3 ನಿಮಿಷ ಒಗ್ಗರಣೆಲ್ಲ ಅದನ್ನ ಕೈಯಾಡಿಸಿ ಒಗ್ಗರಣೆಲ್ ಬಿಡಿ. ಒಂದ್ ಸ್ವಲ್ಪ ಒಗ್ಗರಣೆಲ್ ಬೇಯ್ಕೊಳ್ಳಿ ಅದು. ಆಮೇಲೆ ನೀರ್ ಹಾಕೋಣ. ಮಧ್ಯೆ ಮಧ್ಯೆ ಅಕ್ಕಿನ ಕೈಯಾಡಿಸ್ತಾ ಇರಿ, ಇಲ್ಲಾಂದ್ರೆ ಒತ್ತುತ್ತೆ. ಮೀಡಿಯಂ ಫ್ಲೇಮ್ ಅಲ್ಲೇ ಇರ್ಲಿ, ತುಂಬಾ ಹೈ ಫ್ಲೇಮ್ ಇಟ್ಕೋಬೇಡಿ. ಅಕ್ಕಿ 2 ನಿಮಿಷ ಬಿಟ್ರೆ ಟೊಮೊಟೊ ರಸ ಮತ್ತೆ ಒಗ್ಗರಣೆಲೆಲ್ಲ ನೋಡಿ ಒಂಥರ ಬೆಂದಂಗಾಗುತ್ತೆ. ಸ್ವಲ್ಪ ಜಾಸ್ತಿ ಅಲ್ಲ, 2 ನಿಮಿಷ 3 ನಿಮಿಷ ಕೈ ಆಡ್ಸಿದ್ರೆ ಸಾಕು. ಇದಕ್ಕೆ ಇವಾಗ ನೀರ್ ಹಾಕೋಣ. ನಾನು 2 ಕಪ್ ಅಕ್ಕಿ ಹಾಕಿದೀನಿ, ಸೊ 4 ಕಪ್ ನೀರ್ ಹಾಕ್ತಾ ಇದ್ದೀನಿ. ಇದಕ್ಕೆ ಇವಾಗ ಉಪ್ಪು ಹಾಕೋಣ. ನೀರನ್ನ ಕುದಿಯೋಕ್ ಶುರುವಾಗ ತನಕ ಬಿಡೋಣ. 2 ನಿಮಿಷಕ್ಕೆ ನೀರ್ ಕಾಯುತ್ತೆ. ಆಮೇಲೆ ತೆಂಗಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ವಲ್ಲ, ಅದನ್ನ ಹಾಕ್ಬೇಕು. ಇವಾಗ ಕುದಿಯೋಕ್ ಸ್ಟಾರ್ಟ್ ಆಯ್ತು. ಇವಾಗ ಉಪ್ಪು ನೋಡಿ, ಉಪ್ಪು ಟೇಸ್ಟ್ ನೋಡಿ. ಉಪ್ಪು ಬೇಕಾದ್ರೆ ಮತ್ತೆ ಖಾರ ಕಮ್ಮಿ ಇದ್ರೂ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕೋಬಹುದು, ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಕೋಣ. ನೀವು ಟೊಮೊಟೊ ಬಾತ್ಗೆ ಹಸಿ ಕಾಳಿದ್ರೆ ತೊಗರಿ ಕಾಳು ಅಥವಾ ಅವರೆ ಕಾಳು ಕೂಡ ಹಾಕ್ತಾರೆ. ಸೀಸನ್ ಅಲ್ವಾ ಇವಾಗ, ಚೆನ್ನಾಗಿರುತ್ತೆ. ಬಟ್ ತುಂಬಾ ಜಾಸ್ತಿ ಹಾಕ್ಬೇಡಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಕುಕ್ಕರ್ ಅಲ್ಲಿ 3 ವಿಷಲ್ ಹಾಕ್ಸ್ತಿದೀನಿ. ಸೋನಾ ಮಸೂರಿ ಆದ್ರೆ 3 ವಿಷಲ್ ಹಾಕ್ಸಿ. ಬಾಸುಮತಿ ಹಾಕಿದ್ರೆ ನೀವು 2 ಸಲ ಕುಗ್ಸಿದ್ರೆ ಸಾಕು, ಚೆನ್ನಾಗಿ ಬೇಯುತ್ತೆ. ಈಸಿಯಾಗಿ ಮಾಡುವಂತ ರುಚಿಯಾಗಿರುವಂತ ಟೊಮೊಟೊ ಬಾತ್ ರೆಡಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ. ಟೇಕ್ ಕೇರ್ ಎವ್ರಿವಾನ್. ಬಾಯ್.